ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಹನುಮಂತನ ಶೌರ್ಯವನ್ನು ನೋಡಿದ್ದೀವಿ ಮತ್ತು ಅವನ ಬುದ್ಧಿವಂತಿಕೆಯನ್ನು ನೋಡಿದ್ದೀವಿ. ಅವರ ಅಚಲ ಭಕ್ತಿಯನ್ನು ಕೂಡ ನಾವು ಅನುಭವಿಸಿದ್ದೀವಿ. ಸಮುದ್ರ ದಾಟಿದ ನಮ್ಮ ಹನುಮಂತರು ಅಶೋಕವನ್ನು ಸೇರ್ತಾರೆ ಮತ್ತು ನಮ್ಮ ಸೀತಾಮಾತೆಗೆ ರಾಮನ ಸಂದೇಶವನ್ನು ತಲುಪಿಸ್ತಾರೆ. ಆ ಕ್ಷಣದಲ್ಲಿ ಹನುಮಂತನ ಕೆಲಸ ಮುಗುದಿತ್ತು ಅಂತ ಅಂದ್ಕೊಂತೀವಿ, ಮುಗುದಿಲ್ಲ. ಆದರೆ ಅವನ ಕರ್ತವ್ಯ ಅಷ್ಟೇ ಮುಗಿದಿದೆ. ಇದೀಗ ಇಂದು ನಮ್ಮ ಹನುಮಂತನು ಯುದ್ಧದಲ್ಲಿಲ್ಲ, ಅವನು ಓಡ್ತಾನೂ ಇಲ್ಲ, ಹಾರ್ತಾನೂ ಇಲ್ಲ, ತನ್ನ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇಲ್ಲ. ಇಂದು ನಮ್ಮ ಹನುಮಂತ ಮೌನದಲ್ಲಿದ್ದಾರೆ. ಆ ಮೌನದಲ್ಲಿ ಭಯ ಇಲ್ಲ, ಆತುರವಿಲ್ಲ, ಅಲ್ಲಿರುವುದೇ ಪೂರ್ಣ ನಂಬಿಕೆ. ಈಗ ಅಶೋಕವನ ಮೌನವಾಗಿದೆ. ರಾತ್ರಿ ಆಕಾಶದಲ್ಲಿ ಚಂದ್ರ ಮೌನವಾಗಿ ಬೆಳಗುತ್ತಿದ್ದಾನೆ. ನಮ್ಮ ಹನುಮಂತರು ಕೂಡ ಕುಳಿತಿದ್ದಾರೆ ಕಣ್ಮುಚ್ಚಿಕೊಂಡು. ಆದರೆ ನಮ್ಮ ಹನುಮಂತ ದೇವ್ರನ್ನ ಏನೂ ಕೇಳೋದಿಲ್ಲ. ಯಾವ ಥರ? ಫಲ ಯಾವಾಗ? ನಾನು ಕೆಲಸ ಮಾಡೋದಿಲ್ಲ, ನನ್ನ ಫಲ ಯಾವಾಗ? ನಾನು ಇನ್ನೆಷ್ಟು ಕಾಲ ಈ ಥರ ಮಾಡಬೇಕು ಅಂತ ಅವನು ಹೇಳೋದು ಒಂದೇ, ನಾನು ರಾಮನ ಕೆಲಸ ಮಾಡ್ತಿದ್ದೇನೆ, ರಾಮನ ಆಜ್ಞೆನ ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಸುಲಭವಾಗಿ ಕೇಳಿಸೋ ಮಾತು ಅಥವಾ ಹೇಳೋ ಮಾತು, ಆದರೆ ಅನುಸರಿಸೋದಕ್ಕೆ ತುಂಬ ಕಷ್ಟ ಅಲ್ಲ? ನಾವು ಈಗಲ್ವಾ ನಾವು ಶ್ರಮ ಪಡ್ತೀವಿ, ಆದರೆ ಫಲ ಕಾಣಿದಾಗ ನಮ್ಮ ನಂಬಿಕೆ ಕುಸಿಯುತ್ತೆ. ಹೆಂಗೆ ನಾವು ಸತ್ಯವಾಗಿರುತ್ತೇವೆ, ಆದರೆ ನೋವು ಬಂದಾಗ ದೇವರನ್ನೇ ಪ್ರಶ್ನೆ ಮಾಡ್ತೀವಿ. ಅಲ್ಲಿ ಸುಂದರ ಕಾಂಡ ನಮ್ಮನ್ನು ಮೃದುವಾಗಿ ಹಿಡ್ಕೊಂಡು ಹೇಳುತ್ತೆ, ನೀನು ನಿನ್ನ ಕರ್ತವ್ಯ ಮಾಡು, ಸಮಯದ ಹೊಣೆ ದೇವರ ದೂತ. ನಮ್ಮ ಹನುಮಂತ ನೋಡಿ ಯಾವತ್ತೂ ಫಲಕ್ಕಾಗಿ ಕಾಯಲಿಲ್ಲ, ಅವನು ನಮ್ಮ ರಾಮರ ಆಜ್ಞೆಗೆ ಕಾಯ್ತಾ ಇದ್ರು. ಯಾಕೆಂದರೆ ಒಬ್ಬ ಭಕ್ತನಿಗೆ ಫಲ ಮುಖ್ಯವಲ್ಲ, ನಿಷ್ಠೆ ಮುಖ್ಯ ಆಗಿರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಫಲ ಬರುತ್ತೆ ಸರಿಯಾದ ಸಮಯಕ್ಕೆ. ನೀನಿವತ್ತು ಮೌನವಾಗಿ ಹೇಳ್ತಿದೀಯಾ ಮತ್ತು ಯಾರಿಗೂ ಹೇಳಲಾಗದಷ್ಟು ನೋವು ನಿನ್ನೊಳಗಿದೆ, ಹಾಗೂ ನಿನ್ನ ದೇವ್ರ ಮುಂದೆ ಕುಳಿತುಕೊಂಡು ಒಂದು ಪ್ರಶ್ನೆ ಕೇಳ್ತಿದ್ಯಾ, ಏನಂದರೆ ನಾನೇನು ತಪ್ಪು ಮಾಡಿದ್ದೀನಿ, ಅಷ್ಟು ಕಷ್ಟಪಟ್ಟು ನೀ ಯಾಕೆ ಫಲ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಿರ್ಬೋದು. ಈ ಕ್ಷಣದಲ್ಲಿ ಹನುಮಂತ ನಿನ್ನ ಕಡೆ ನೋಡಿ ಹೇಳ್ತಾನೆ, ನೀನು ತಪ್ಪಾಗಿಲ್ಲ, ನೀನು ತಡವಾಗಿದೆಯಷ್ಟೇ ಅಂತ ಹೇಳ್ತಾರೆ. ದೇವರ ಫಲವನ್ನು ತಡ ಮಾಡ್ತಿದ್ದಾನೆಂದರೆ ಅವನು ಮರ್ತಿದ್ದಾನೆ ಅಂತ ಅರ್ಥ ಅಲ್ಲ. ಅವನು ನಿನ್ನನ್ನು ಡಿಸ್ಟ್ರಾಯ್ ಮಾಡ್ತಿಲ್ಲ, ಹೊಡಿತಾ ಇಲ್ಲ, ರೂಪಿಸ್ತಾ ಇದ್ದಾನೆ, ಒಂದು ಒಳ್ಳೆ ಐಡಲ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಒಂದು ಹಣ್ಣು ತಡವಾಗಿ ಬಿದ್ದರೆ ಅದು ಹೆಚ್ಚು ಸಿಹಿಯಾಗಿರುತ್ತೆ, ಯಾಕಂದರೆ ಅದು ಪರಿಪೂರ್ಣವಾಗಿ ಬೆಳೆದಿರುತ್ತೆ, ಗ್ರೋತ್ ಆಗಿರುತ್ತೆ. ನೀನು ತಡವಾಗಿದ್ದರೆ ಅದು ಶಾಶ್ವತ ಆಗಿರುತ್ತೆ. ಇಂದು ಫಲ ಕಾಣದಿದ್ರೆ ನೀನು ಸೋತಿಲ್ಲ, ನೀನು ತಯಾರಾಗ್ತಿದೀಯ ಅಂತ, ಪರಿಪೂರ್ಣವಾಗಿ ಗ್ರೋತ್ ಆಗ್ತಿದೆಯಾ ಅಂತ ಅರ್ಥ. ಇಂದು ನಮ್ಮ ಹನುಮಂತ ನಮಗೆ ಕೊಡೋ ಪಾಠ ಒಂದೇ, ಆತುರ ಪಡಬೇಡ, ನಂಬಿಕೆ ಬಿಡಬೇಡ, ನೀನು ಶ್ರಮ ಪಟ್ಟಿದ್ರೆ ನಿನ್ನ ಸಮಯ ತಪ್ಪದೇ ಬರುತ್ತದೆ ಅಂತ. ಇದು ಭರವಸೆ ಅಲ್ಲ, ನಮ್ಮ ರಾಮ ಕೊಟ್ಟಿರೋ ವಚನ ಕೂಡ. ಜೈ ಶ್ರೀರಾಮ್.